ಒಂದ್ ಊರಲ್ಲಿ ಒಬ್ಬ ಕಷ್ಟಪಟ್ಟು ಜೀವನ ಮಾಡ್ತಿರುವಂತ ಬಡ ಮೀನುಗಾರ ಇರ್ತಾನೆ. ಸೊ ಒಂದು ದಿವಸ ಅವನು ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಊರಿನ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನೋಡಿ ಅವನು ಮನ್ಸಲ್ಲೇ ಅನ್ಕೋತಾನೆ, ಇವನೆಷ್ಟು ಅದೃಷ್ಟವಂತ, ಇವನ್ ಹಣೆ ಬರ ಎಷ್ಟು ಚೆನ್ನಾಗಿದೆ, ಅದೇ ನಮ್ಮ ಹಣೆ ಬರ ಎಷ್ಟು ಕೆಟ್ಟದಾಗಿದೆ, ನಾವೆಷ್ಟೇ ಕಷ್ಟಪಟ್ಟರು ಕೂಡ ಬಡವರಾಗೆ ಇರ್ತೀವಿ ಅಂತ. ಸೊ ಒಂದಷ್ಟು ವರ್ಷಗಳು ಕಳೆಯುತ್ತೆ. ಆ ಶ್ರೀಮಂತ ವ್ಯಕ್ತಿಗೆ ತನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿ ಅವನು ಬೀದಿಗೆ ಬೀಳ್ತಾನೆ. ಇದನ್ನ ನೋಡಿ ಆ ಬಡ ಮೀನುಗಾರನಿಗೆ ತುಂಬಾ ಖುಷಿ ಆಗುತ್ತೆ. ಅವ್ನು ಅನ್ಕೊಂತಾನೆ ಇವನಿಗೆ ಇನ್ಮೇಲಾದ್ರೂ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಅಂತ. ಸೊ ಲಾಸ್ ಮಾಡ್ಕೊಂಡಂತ ಶ್ರೀಮಂತ ವ್ಯಕ್ತಿ ವಿಧಿ ಇಲ್ಲದೆ ಈ ಬಡ ಮೀನುಗಾರನ ಜೊತೆನೆ ಮೀನ್ ಹಿಡಿಯೋದಕ್ಕೆ ಹೋಗ್ತಾನೆ. ಒಂದು ದಿವಸ ಸಮುದ್ರದಲ್ಲಿ ಇವರಿಬ್ರಿಗೂ ಕೂಡ ತುಂಬಾ ಮೀನುಗಳು ಸಿಗುತ್ತೆ. ಅದನ್ನ ಮಾರಾಟ ಮಾಡಿ ಇಬ್ರು ಕೂಡ ತುಂಬಾ ಲಾಭ ಮಾಡ್ಕೋತಾರೆ. ಆ ಬಡ ಮೀನುಗಾರ ಲಾಭದಿಂದ ಬಂದಂತಹ ದುಡ್ಡನ್ನೆಲ್ಲ ತಿನ್ನೋದಕ್ಕೆ, ಕುಡಿಯೋದಕ್ಕೆ, ತನ್ನ ಶೋಕಿಗೆ ಅಂತ ಖರ್ಚು ಮಾಡ್ಕೋತಾನೆ. ಆದ್ರೆ ಆ ಶ್ರೀಮಂತ ವ್ಯಕ್ತಿ ತನಗೆ ಎಷ್ಟ್ ಬೇಕೋ ಅಷ್ಟೇ ಖರ್ಚು ಮಾಡಿ ಮಿಕ್ಕಿರುವಂತ ದುಡ್ಡಲ್ಲಿ ಇಬ್ರು ಕೆಲ್ಸಗಾರನ ಇಟ್ಕೋತಾನೆ. ಇನ್ನೂ ಹೆಚ್ಚು ಮೀನಿನ ಹಿಡಿದು ಇನ್ನೂ ಹೆಚ್ಚು ಲಾಭವನ್ನ ಮಾಡ್ಕೋತಾನೆ. ಸೊ ಹೀಗೆ ಒಂದು ಕಡೆ ತುಂಬಾ ಕಷ್ಟ ಪಡ್ತಾ, ಇನ್ನೊಂದು ಕಡೆ ಹೆಚ್ಚು ದುಡ್ಡನ್ನ ಸೇವ್ ಮಾಡ್ತಾ ನೂರಾರು ಜನರಿಗೆ ಅವನು ಕೆಲಸ ಕೊಡ್ತಾನೆ. ನೋಡ್ತಾನೆ ಕೆಲವು ವರ್ಷಗಳಲ್ಲಿ ಅವನು ಮತ್ತೆ ಆ ಊರಿನ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಆದ್ರೆ ಇನ್ನೊಂದು ಕಡೆ ಆ ಬಡ ಮೀನುಗಾರ ಬಡವನಾಗಿ ಉಳಿತಾನೆ. ಸೊ ನಮ್ಮ ಜೀವನದಲ್ಲಿ ಶ್ರೀಮಂತಿಕೆ ಅನ್ನೋದು ಕೇವಲ ನಮ್ಮ ದುಡಿಮೆ ಮತ್ತು ಹಣೆ ಬರದ ಮೇಲೆ ನಿಂತಿಲ್ಲ, ನಾವೆಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸೊ ನಮ್ಮ ಜೀವನದಲ್ಲಿ ನಮ್ಮ ಪರಿಸ್ಥಿತಿನ ನಾವು ಬದಲಾಯಿಸ್ಕೋಬೇಕು ಅಂದ್ರೆ ಮೊದಲು ನಾವು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬಹುದು. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ.